ಫಸಲ್ ಬಿಮಾ ಯೋಜನೆ ನೋಂದಣಿ ಪ್ರಕ್ರಿಯೆ ಪ್ರಾರಂಭ 2025-26ನೇ ಸಾಲಿನ ಹಿಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸಂರಕ್ಷಣಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿ ಬೆಳೆ ವಿಮಾ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಚಳ್ಳಕೆರೆ ತಾಲೂಕಿಗೆ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಜೋಳ ಮಳೆಯಾಶ್ರಿತ, ಕಡಲೆ ಮಳೆಯಾಶ್ರಿತ ಬೆಳೆಯನ್ನ ಅಧಿಸೂಚನೆ ಮಾಡಲಾಗಿದೆ ಮತ್ತು ಹೋಬಳಿ ಮಟ್ಟಕ್ಕೆ ಕಸಬಾ ಹೋಬಳಿಗೆ ಈರುಳ್ಳಿ ನೀರಾವರಿ, ಮುಸುಕಿನ ಜೋಳ, ಎ ನೀರಾವರಿ, ರಾಗಿ ನೀರಾವರಿ, ತಳುಕು ಹೋಬಳಿಗೆ ಈರುಳ್ಳಿ ನೀರಾವರಿ, ಮುಸುಕಿನ ಜೋಳ ನೀರಾವರಿ, ರಾಗಿ ನೀರಾವರಿ ಹಾಗೂ ನಾಯಕನಹಟ್ಟಿ ಹೋಬಳಿಗೆ ನೀರಾವರಿ ಆಶ್ರಿತ ಮುಸುಕಿನ ಜೋಳ, ರಾಗಿ, ಪರಶುರಾಂಪುರ ಹೋಬಳಿಗೆ ನೀರಾವರಿ ಆಶ್ರಿತ ಭತ್ತ, ಮೆಕ್ಕೆಜೋಳ, ರಾಗಿ ಬೆಳೆಗಳಿಗೆ ವಿಮೆಗೆ ನೋಂದಾಯಿಸಲು ಅಧಿಸೂಚನೆ ಮಾಡಲಾಗಿದೆ. ಬೆಳೆ ಸಾಲ ಪಡೆದ ಮತ್ತು ಬೆಳೆ ಸಾಲ ಪಡೆಯದ ಆಸಕ್ತ ರೈತರು ಬೆಳೆ ವಿಮೆಗೆ ನೋಂದಣಿ ಮಾಡಲು ಕಡಲೆ ಮಳೆಯಾಶ್ರಿತ ಮೆಕ್ಕೆಜೋಳ, ನೀರಾವರಿ, ಭತ್ತ ಬೆಳೆಗಳಿಗೆ ಡಿಸೆಂಬರ್ 15ರಂದು ಕೊನೆಯ ದಿನಾಂಕವಾಗಿದೆ. ಆಸಕ್ತ ರೈತರು ನಿಗದಿತ ದಿನಾಂಕದೊಳಗೆ ಬೆಳೆ ವಿಮೆಗೆ ನೋಂದಣಿ ಮಾಡಿಸಬೇಕೆಂದು ವಿನಂತಿಸುವಂತೆ ಸಹಾಯಕ ಕೃಷಿ ನಿರ್ದೇಶಕ ರಮೇಶ್ ತಿಳಿಸಿದ್ದಾರೆ.